ಹೆಡ್ಜಿಂಗ್ ಎಂದರೇನು? ಇದು ದೇಶದ ಕರೆನ್ಸಿಯನ್ನು ಬ್ಯಾಂಕ್ಗಳಲ್ಲಿ ಠೇವಣಿ ಮಾಡಿ ದೇಶದೊಳಗಿನ ವ್ಯಾಪಾರವನ್ನು ಸುಗಮಗೊಳಿಸುವುದು. ಸೊ ಇಟ್ ಮೀನ್ಸ್ ಹೆಡ್ಜಿಂಗ್ ಅಂತಂದ್ರೆ ಏನಂತ ನೇರವಾಗಿ ಆನ್ಸರ್ ಹೇಳೋದಾದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ಬೆಲೆಗಳಲ್ಲಿನ ಏರಿಳಿತಗಳ ನಷ್ಟದ ಸಂಭವನೀಯತೆಯನ್ನು ಮಿತಿಗೊಳಿಸಲು ಅಥವಾ ಸರಿಯಾಗಿಸಲು ಬಳಸುವ ಗಂಡಾಂತರ ನಿರ್ವಹಣೆಯ ತಂತ್ರವಾಗಿದೆ. ಆಪ್ಷನ್ 4 ಹೆಡ್ಜಿಂಗ್ ಮೀನ್ಸ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ಬೆಲೆಗಳಲ್ಲಿನ ಏರಿಳಿತಗಳ ನಷ್ಟದ ಸಂಭವನೀಯತೆಯನ್ನು ಮಿತಿಗೊಳಿಸಲು ಅಥವಾ ಸರಿಯಾಗಿಸಲು ಬಳಸುವ ಒಂದು ಗಂಡಾಂತರ ನಿರ್ವಹಣೆಯ ತಂತ್ರವಾಗಿರ್ತಕ್ಕಂಥ ನಾವು ಹೆಡ್ಜಿಂಗ್ ಅಂತ ಹೇಳ್ತೀವಿ. ಇನ್ನು ಇಂಗ್ಲಿಷ್ ವರ್ಷನ್ ನೋಡ್ತಾ ಹೋದರೆ ಹೆಡ್ಜಿಂಗ್ ಇಸ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಯೂಸ್ಡ್ ಇನ್ ಲಿಮಿಟಿಂಗ್ ಆರ್ ಆಫ್ಸೆಟ್ಟಿಂಗ್ ಪ್ರಾಬಬಿಲಿಟಿ ಆಫ್ ಲಾಸ್ ಫ್ರಮ್ ಫ್ಲಕ್ಚುಯೇಷನ್ ಇನ್ ದ ಪ್ರೈಸಸ್ ಆಫ್ ಕಾಮೊಡಿಟೀಸ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಡ್ಯಾಶ್ನೊಂದಿಗೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವನ್ನು ಆರಂಭಿಸಲಾಗಿತ್ತು. ಡ್ಯಾಶ್ನೊಂದಿಗೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವನ್ನು ಆರಂಭಿಸಲಾಯಿತು ಯಾವುದಂತ ಹೇಳಿದ್ರೆ ಕೈಗಾರಿಕಾ ಪರವಾನಗಿ ಕಾರ್ಯನೀತಿಯಲ್ಲಿನ ಗಣನೀಯ ಬದಲಾವಣೆಗಳು. ಆಪ್ಷನ್ 1 ಆಗಿರುತ್ತೆ. ಎಕನಾಮಿಕ್ ಲಿಬರಲೈಸೇಷನ್ ಇನ್ ಇಂಡಿಯಾ ಸ್ಟಾರ್ಟೆಡ್ ವಿತ್ ಸಬ್ಸ್ಟೈನಲ್ ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪಾಲಿಸಿ ಆಗಿರುತ್ತೆ. ನೆಕ್ಸ್ಟು ಹೊಸ ಆರ್ಥಿಕ ನೀತಿಯು ಈ ಕೆಳಗಿನ ಯಾವ ಒಂದು ಸನ್ನಿವೇಶದಲ್ಲಿ ಗ್ರಾಮೀಣ ವಲಯಕ್ಕೆ ಹೆಚ್ಚಿನ ಪ್ರಸ್ತುತತೆಯನ್ನು ಹೊಂದಿದೆ? ಹೊಸ ಆರ್ಥಿಕ ನೀತಿಯು ಈ ಕೆಳಗಿನ ಯಾವ ಒಂದು ಸನ್ನಿವೇಶದಲ್ಲಿ ಗ್ರಾಮೀಣ ವಲಯಕ್ಕೆ ಹೆಚ್ಚಿನ ಇಟ್ ಮೀನ್ಸ್ ಪ್ರಾಶಸ್ತ್ಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಗ್ರಾಮೀಣ ಕೈಗಾರಿಕೆಗಳಿಗೆ ಸಬ್ಸಿಡಿಗಳನ್ನು ಕೊಡ್ತಕ್ಕಂಥದ್ದು, ಜೈವಿಕ ತಂತ್ರಜ್ಞಾನ ನಾವೀನ್ಯತೆಗಳನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರದ ಉದಾರೀಕರಣ, ಕೃಷಿಯಲ್ಲಿನ ಇಳುವರಿಯಲ್ಲಿ ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಇದು ಬಂದು ವ್ಯಾಪಾರದ ಉದಾರೀಕರಣ. ಆಪ್ಷನ್ 3 ಆಗಿರುತ್ತೆ. ನ್ಯೂ ಎಕನಾಮಿಕ್ ಪಾಲಿಸಿ ಹ್ಯಾಸ್ ಗ್ರೇಟರ್ ರಿಲೆವೆನ್ಸ್ to the rural sector in the context of one of the following is trade liberalization. Option 3. ನೆಕ್ಸ್ಟ್ ಭೂ ಸ್ವಾಧೀನ ಕಾಯ್ದೆ 2013ರ ಪ್ರಕಾರ ಸರ್ಕಾರವು ಸಾರ್ವಜನಿಕ ಉದ್ದೇಶಗಳಿಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಾಗ ಮತ್ತು ಭೂ ಬ್ಯಾಂಕನ್ನು ನೇರವಾಗಿ ನಿಯಂತ್ರಿಸಿದಾಗ ಭೂ ಮಾಲೀಕರ ಒಪ್ಪಿಗೆಗೆ ಯಾವುದು ಅಗತ್ಯವಿಲ್ಲ ಅಥವಾ ಕನಿಷ್ಠ 80% ಪೀಡಿತ ಕುಟುಂಬಗಳು ಕಡ್ಡಾಯವಾಗಿವೆ ಅಥವಾ ಕನಿಷ್ಠ 70% ಅಥವಾ ಕನಿಷ್ಠ 50% ಯಾವುದಂತ ಹೇಳಿದರೆ ಅಲ್ಲಿ ಯಾವುದೇ ಒಂದು ಭೂ ಮಾಲೀಕರ ಒಪ್ಪಿಗೆ ಅಗತ್ಯವಿಲ್ಲ. ಆಪ್ಷನ್ 1 ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಲ್ಯಾಂಡ್ ಎಕ್ವಿಸಿಷನ್ ಆ್ಯಕ್ಟ್ 2013ಗೆ ಆನ್ಸರ್ಗೆ ಸಂಬಂಧಪಟ್ಟಂತೆ ಈಸ್ ನಾಟ್ ನೆಸೆಸರಿ. ಹೆಣ್ಣು ಮುಂದಿನ ಪ್ರಶ್ನೆ ವೆಚ್ಚದೂಡಿಕೆಯ ಹಣದುಬ್ಬರದಲ್ಲಿ ಏನಾಗುತ್ತೆ? ಸರಕುಗಳ ಪೂರೈಕೆಯಲ್ಲಿ ಕುಸಿತ ಮತ್ತು ಸರಕುಗಳ ಬೇಡಿಕೆಯಲ್ಲಿ ಹೆಚ್ಚಳವಿರುತ್ತದೆ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಇನ್ ದ ಕಾಸ್ಟ್ push inflation means there is a decline in the supply of goods and increase in the demand for goods. And ನೆಕ್ಸ್ಟು ಹಣಕಾಸು ಸಂಸ್ಥೆಗಳ ವಿಸ್ತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಪ್ರಭಾವಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹಣಕಾಸು ಸಂಸ್ಥೆಗಳ ವಿಸ್ತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಪ್ರಭಾವಿಸುತ್ತದೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ 4 ಮೇಲಿನವುಗಳು ಎಲ್ಲವೇ. ಉತ್ಪಾದಕ ಉಳಿತಾಯಗಳಿಗೆ ಹೊರದಾರಿ ಹಾಗೂ ಪ್ರೋತ್ಸಾಹಗಳನ್ನು ಒದಗಿಸ್ತಕ್ಕಂಥದ್ದು, ಹೂಡಿಕೆದಾರರಿಗೆ ಹೆಚ್ಚು ಅನುದಾನ ಸಿಗುವಂತೆ ಮಾಡುವುದು, ಮುಂದುವರಿಯುತ್ತಿರುವ ದೇಶಗಳ ಹಲವಾರು ಸಮಸ್ಯೆಗಳ ಅಸಮಾನತೆಗಳನ್ನು ನಿವಾರಿಸುವುದು. ಈ ಎಲ್ಲ 3 ಆಪ್ಷನ್ಸ್ಗಳು ಸಹ ಈ ಒಂದು ಹಣಕಾಸು ಸಂಸ್ಥೆಗಳ ವಿಸ್ತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ಜಾಸ್ತಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟು the spread of financial institutions influence the level of economic development by option 4 all of the above. ಗೇಟೆಡ್ ಉಬ್ಬರಮಂದ ಎಂದರೆ ಏನು? ಗೇಟೆಡ್ ಉಬ್ಬರಮಂದ ಎಂದರೆ ಏನು ಅಂತ ಕೇಳಿದರೆ ಸೊ ಅಂದರೆ ಬೆಳವಣಿಗೆ ಕಡಿಮೆ ಇದ್ದರೂ ಧನಾತ್ಮಕವಾಗಿರುತ್ತದೆ, ಏಕೆಂದರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಗೇಟೆಡ್ ಉಬ್ಬರ ಮಂದ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಅದೇ ರೀತಿ ಇಂಗ್ಲೀಷ್ ವರ್ಷನ್ ಅಂತ ಹೇಳಿದಾಗ ಆಪ್ಷನ್ ಎ ಸಿಚುಯೇಷನ್ ವೇರ್ ಗ್ರೋತ್ ಈಸ್ ಲೋ ಬಟ್ ಪಾಸಿಟಿವ್ ಬಿಕಾಸ್ ದ ರಿಚ್ ಆರ್ ಬಿಕಮಿಂಗ್ ರಿಚರ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು ವಾಹನ ಕರೆನ್ಸಿ ಎಂದರೇನು? ಎಸ್ ವೆರಿ ಇಂಪಾರ್ಟೆಂಟ್ ನೋಡಿ. ವಾಹನ ಕರೆನ್ಸಿ ಎಂದರೇನು? ಸೊ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನು ಮಾಡುವಾಗ ಆಮದುದಾರ ಅಥವಾ ರಫ್ತುದಾರ ದೇಶಗಳ ಕರೆನ್ಸಿ ಬಿಟ್ಟು ಬಳಸುವ ವಿಶೇಷವಾದ ಒಂದು ಕರೆನ್ಸಿನ ನಾವು ವಾಹನ ಕರೆನ್ಸಿ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಮದುದಾರ ಅಥವಾ ರಫ್ತುದಾರ ಏನು ಮಾಡ್ತಾರೆ, ಆ ಒಂದು ದೇಶದ ಕರೆನ್ಸಿಗಳನ್ನು ಬಿಟ್ಟು ವಿಶೇಷವಾದ ಒಂದು ಕರೆನ್ಸಿಯನ್ನು ಅಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ. So what is the vehicle currency? So answer is option 3. The currency used to invoice an international trade transaction. So ಅದು ಆನ್ಸರ್ ಆಗ್ತಾ ಹೋಗುತ್ತೆ.
ಆ್ಯಂಡ್ ನೆಕ್ಸ್ಟು 29 ಹವಾಮಾನ ಬದಲಾವಣೆಯು ಡ್ಯಾಶ್ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹವಾಮಾನ ಬದಲಾವಣೆಯು ಸಮುದ್ರ ಜೀವಿಗಳ ಮೇಲೆ ಯಾವ ರೀತಿ ಯಾವುದರ ಮೂಲಕ ಪರಿಣಾಮವನ್ನು ಬೀರುತ್ತದೆ? ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುವ ಮೂಲಕ, ಸಸ್ಯ ಪ್ಲವಕದಲ್ಲಿ ಇಳಿತ, ಹವಳ ದಿಬ್ಬಗಳನ್ನು ಕೊಲ್ಲುವ ಮೂಲಕ, ಮೇಲಿನ ಎಲ್ಲವುಗಳು ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಆಬ್ಸಲ್ಯೂಟ್ ಯಾವುದಲ್ವಾ? ಸೊ ಆಮ್ಲಜನಕ ಕಡಿಮೆ ಆದಾಗ ಏನಾಗುತ್ತೆ, ಆ ಒಂದು ಸಮುದ್ರದಲ್ಲಿರ್ತಕ್ಕಂಥ ಜೀವಿಗಳು ಸಹ ತೊಂದರೆ ಆಗುತ್ತೆ. ಮತ್ತು ಆಮ್ಲಜನಕವನ್ನು ಸಮುದ್ರ ಜೀವಿಗಳು ಯಾವ ರೀತಿ ಬೆಳೆಸ್ಕೊಳ್ತವೆ ಅಂದರೆ ಅಲ್ಲಿರ್ತಕ್ಕಂಥ ಸಸ್ಯಗಳ ಮೂಲಕ ಬಳಸ್ಕೊಳ್ತಕ್ಕಂಥದ್ದು. ಅದ ಸಸ್ಯಗಳಲ್ಲೇ ಏರಿಳಿತ ಆದಾಗ ಏನಾಗುತ್ತೆ, ಅಲ್ಲಿ ಆಮ್ಲಜನಕದ ಕಡಿಮೆಯೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹವಳ ದಿಬ್ಬಗಳನ್ನು ಕೊಲ್ಲುವ ಮೂಲಕನೂ ಸಹ ಈ ಒಂದು ಸಮುದ್ರ ಜೀವಿಗಳಿಗೆ ಒಂದು ಅಪಾಯ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇಂಗ್ಲೀಷಲ್ಲಿ ನೋಡ್ತಾ ಹೋದರೆ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಓಷನ್ ಹ್ಯಾಬಿಟೇಟ್ಸ್ ಬೈ ಆಪ್ಷನ್ 4 ಆಲ್ ಆಫ್ ದ ಎಬೋ. ಲೋವರಿಂಗ್ ಆಕ್ಸಿಜನ್ ಆಗಿರ್ಬೋದು, ಡಿಕ್ರೀಸಿಂಗ್ ಪೈಥೋಪ್ಲಾಂಕ್ಟನ್ ಆಗಿರ್ಬೋದು, ಕಿಲ್ಲಿಂಗ್ ಕೋರಲ್ ರೀಫ್ಸ್ ಆಗಿರ್ಬೋದು. ಸೊ ಆಲ್ ಆಫ್ ದ ಎಬೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹವಾಮಾನ ಬದಲಾವಣೆಯು ಡ್ಯಾಶ್ಗಳಂತಹ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿದೆ. ಹವಾಮಾನ ಬದಲಾವಣೆಯು ಡ್ಯಾಶ್ಗಳಂತಹ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಯಾವಾಗ ತಾಪಮಾನದಲ್ಲಿ ಹೆಚ್ಚು ಕಮ್ಮಿ ಆದಾಗಲ, ಅಥವಾ ಹವಾಪತನಕಾರಿಯಾದಾಗಲ, ಅಥವಾ ಗಾಳಿಯ ವಿನ್ಯಾಸ ಆದಾಗ, ಅಥವಾ ಮೇಲ್ನಗಳು ಎಲ್ಲ ಆದಾಗ ಹವಾಮಾನ ಬದಲಾವಣೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತವೆ. ಯಾವಾಗ ಅಂತ ಹೇಳಿದರೆ ಆಪ್ಷನ್ 4 ಮೇಲಿನ ಎಲ್ಲವುಗಳು. ಇಟ್ ಮೀನ್ಸ್ ತಾಪಮಾನದಲ್ಲಿ ವೇರಿಯೇಷನ್ ಆದಾಗ, ಆ್ಯಂಡ್ ನೆಕ್ಸ್ಟ್ ಹವಾಪತನಕಾರಿಯಾದಾಗ, ಗಾಳಿಯ ವಿನ್ಯಾಸ ಚೇಂಜ್ ಆದಾಗ ಈ ಒಂದು ಬದಲಾವಣೆಗಳು, ಹವಾಮಾನದಲ್ಲಿ ಬದಲಾವಣೆಗಳು ಅಂತಕ್ಕಂಥದ್ದು ಸಹಜವಾಗಿ ಬರುತ್ತವೆ. ಸೊ ನೆಕ್ಸ್ಟ್ ಬಂದು ಕ್ಲೈಮೇಟ್ ಚೇಂಜ್. ಸೊ ಆನ್ಸರ್ ಇಸ್ ಆಲ್ ಆಫ್ ದ ಎಬೋ. ಟೆಂಪ್ರೇಚರ್ ಆಗಿರ್ಬೋದು, ಪ್ರೆಸಿಪಿಟೇಷನ್ ಇರ್ಬೋದು, ವಿಂಡ್ ಪ್ಯಾಟರ್ನ್ಸ್ ಇರ್ಬೋದು. ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಎಂಬ ಪದಗಳನ್ನು ಕೆಲವೊಮ್ಮೆ ಪರ್ಯಾಯವಾಗಿ ಬಳಸಲಾಗುತ್ತದೆ. ಆದರೆ ಜಾಗತಿಕ ತಾಪಮಾನವು ಡ್ಯಾಶ್ನ ಸಾರವನ್ನು ಹೆಚ್ಚಿಸುವುದರ ಮೂಲಕ ಪರಿಣಾಮ ಬೀರುವ ಹವಾಮಾನದ ಒಂದು ವಿಧಾನವಾಗಿದೆ. ಸೊ ಜಾಗತಿಕ ತಾಪಮಾನ ಅಂತ ಹೇಳಿದ್ರೆ ಜಾಸ್ತಿ ಯಾವ್ದು ಕಂಡುಬರುತ್ತೆ? ಗ್ರೀನ್ ಹೌಸ್ ಅನಿಲಗಳ, CO2ನ, ಮೀಥೇನ, ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಗ್ರೀನ್ ಹೌಸ್ ಅನಿಲಗಳಂತ ಏನು ಬರುತ್ತೋ ಅದರಿಂದನೇ ಈ ಒಂದು ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಆಗಿರುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು IPCCಯ ಉದ್ದೇಶಗಳೇನೆಂದರೆ ವೈಜ್ಞಾನಿಕ ಮಾಹಿತಿಯೊಂದಿಗೆ ಎಲ್ಲ ಹಂತಗಳಲ್ಲೂ ಸರ್ಕಾರಕ್ಕೆ ಒದಗಿಸುವುದಾಗಿದೆ. ಅದನ್ನು ಡ್ಯಾಶನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ. ಸೊ ICC ಮೀನ್ಸ್ ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆದರೆ ಅದನ್ನು ಯಾವುದಕ್ಕೆ ಅಭಿವೃದ್ಧಿಪಡಿಸೋದಕ್ಕೆ ಯೂಸ್ ಮಾಡ್ತಾರೆ? ಹವಾಮಾನ ನೀತಿಗಳ, ಅಥವಾ ಗ್ರೀನ್ ಹೌಸ್ ಅನಿಲಗಳ, ಓಝೋನ, ಮೇಲ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. IPCC ಅಂತಕ್ಕಂಥದ್ದು ಬಂದು, ಸೊ ಫಸ್ಟಿಗೆ ನಾವು IPCC ಅಂದರೆ ಅಂತ ನೋಡ್ತಾ ಹೋದರೆ ನಮ್ಗೆ ಗೊತ್ತಾಗುತ್ತೆ, ದ ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಈಸ್ ಅ ಯುನೈಟೆಡ್ ನೇಷನ್ಸ್ ಬಾಡಿ ದಟ್ ಅಸೆಸಸ್ ಕ್ಲೈಮೇಟ್ ಚೇಂಜ್ ಸೈನ್ಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಏನಕ್ಕೋಸ್ಕರ ಇದೆ ಅಂತ ನಾವು ನೋಡ್ತಾ ಹೋದರೆ, ದ IPCC's ಗೋಲ್ ಈಸ್ ಟು ಪ್ರೊವೈಡ್ ಗವರ್ನಮೆಂಟ್ಸ್ ವಿತ್ ಸೈಂಟಿಫಿಕ್ ಇನ್ಫಾರ್ಮೇಷನ್. ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ಸೈಂಟಿಫಿಕ್ ವೈಜ್ಞಾನಿಕ ಮಾಹಿತಿಯನ್ನು ಸರ್ಕಾರಕ್ಕೆ ಒದಗಿಸ್ತದೆ. ಯಾವುದ್ರ ಬಗ್ಗೆ ಅಂತ ನೋಡ್ತಾ ಹೋದರೆ ನೋಡಿ, ಇಲ್ಲಿ ವಿತ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಟು ಹೆಲ್ಪ್ ದೆಮ್ ಡೆವಲಪ್ ಕ್ಲೈಮೇಟ್ ಪಾಲಿಸೀಸ್. ಕ್ಲೈಮೇಟ್ ಪಾಲಿಸೀಸ್ ಮೀನ್ಸ್ ಇಲ್ಲಿ ಕೊಟ್ಟಿದೆ ನೋಡಿ ಆನ್ಸರು, ಕ್ಲೈಮೇಟ್ ಪಾಲಿಸೀಸ್. ಇಟ್ ಮೀನ್ಸ್ ಹವಾಮಾನ ನೀತಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಡೆವಲಪ್ಮೆಂಟನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಕ್ಲೈಮೇಟ್ ಪಾಲಿಸೀಸ್. ಸೊ IPCC ಅನ್ನು ಸಹ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ದ ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು. ಸೊ ಅದು ಏನಕ್ಕೆ ಅಂದರೆ ಡೆವಲಪ್ಮೆಂಟ್ ಕ್ಲೈಮೇಟ್ ಪಾಲಿಸೀಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು, ಬಳಸ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿ ಅರ್ಹತೆ ಹೊಂದುವುದಕ್ಕೆ ಆ ವಲಯವು 2 ಕಠಿಣವಾದ ಮಾನದಂಡವನ್ನು ಹೊಂದಿರಬೇಕು. ಇಟ್ ಮೀನ್ಸ್ ಜೀವ ವೈವಿಧ್ಯತೆಯು ಹಾಟ್ಸ್ಪಾಟ್ ಆಗಬೇಕಂತ ಹೇಳಿದರೆ, ಅದನ್ನು ಹಾಟ್ಸ್ಪಾಟ್ ಪ್ರದೇಶ ಅಂತ ನಾವು ಗುರುತಿಸಬೇಕು, ಇಂಡಿಯಾ ಗುರುತಿಸ್ಬೇಕಂತ ಹೇಳಿದರೆ, ಅಥವಾ ಒಂದು ವರ್ಡ್ ಐಡೆಂಟಿಫಿಕೇಷನ್ ಮಾಡಬೇಕಂತ ಹೇಳಿದರೆ ಅಲ್ಲಿ ಮೇಯ್ನಾಗಿ 2 ಅರ್ಹತೆಗಳನ್ನು ಇರಬೇಕಂತೆ. ಸೊ ಅದು ಯಾವುದೇ ಅದು 2 ಕಠಿಣವಾದ ಮಾನದಂಡವನ್ನು ಹೊಂದಿರಬೇಕು. ಯಾವುದ್ಯಾವುದಂತ ಹೇಳಿದರೆ, ಸೊ ಅದು ಹಾಟ್ಸ್ಪಾಟ್ ಅನ್ನೋದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರೂಪ್ B ಎಕ್ಸಾಮ್ಗೆ ನೀವು ಅರ್ಹತೆನ ಹೊಂದಿರಬೇಕು. ಹೌದಲ್ವಾ? ಸೊ ಡಿಗ್ರಿ ಆಗಿರ್ಬೇಕು, ಇಂಜಿನಿಯರಿಂಗ್ ಆಗಿರಬೇಕು, ಈ ಥರ ಏನಿರುತ್ತೋ ಅದೇ ರೀತಿ ಒಂದು ಹಾಟ್ಸ್ಪಾಟ್ ಆಗಬೇಕಂತಂದರೆ ಅಲ್ಲಿ 2 ಕಠಿಣವಾದ ಒಂದು ಮಾನದಂಡವನ್ನು ಇರಬೇಕು. ಅದು ಯಾವುದ್ಯಾವುದಂತ ಹೇಳಿದರೆ, ಸೊ ಸ್ಥಳೀಕ ವ್ಯಾಧಿ ಪ್ರಭೇದಗಳೆಂದು ಕರೆಯಲಾಗುವ ಸಸ್ಯಗಳ ಕನಿಷ್ಠ 1500 ಪ್ರಭೇದಗಳನ್ನು ಹೊಂದಿರಬೇಕು. ಸೊ ನಾವು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2500, 3500 ಅಂತ ಕೊಟ್ಟಿದ್ದಾರೆ. ಸೊ ಅದು 1500 ಪ್ರಭೇದಗಳನ್ನು ಒಳಗೊಂಡಿರಬೇಕು. ಕನಿಷ್ಠ 1500 ಪ್ರಭೇದಗಳನ್ನು ಒಳಗೊಂಡಿರಬೇಕು. ಮತ್ತು
ಪ್ರಾಥಮಿಕ ಮೂಲ ಸಸ್ಯವರ್ಗಗಳ ಕನಿಷ್ಠ 70ರಷ್ಟು ಕಳೆದುಕೊಂಡಿರಬೇಕು. ಪ್ರಾಥಮಿಕ ಮೂಲ ಸಸ್ಯವರ್ಗಗಳ ಕನಿಷ್ಠ 70ರಷ್ಟು ಕಳೆದುಕೊಂಡಿರ್ಬೇಕಂದ್ರೆ ನಾಶ ಆಗಿರಬೇಕು. ಸೊ ನಾಶ ಆಗಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೋ ಅದನ್ನು ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಅದನ್ನು ಹಾಟ್ಸ್ಪಾಟ್ ಅಂತ ಅಲ್ಲಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅದು ಎಷ್ಟು % ಅಂತ ಹೇಳಿದಾಗ 70ರಷ್ಟು. ಓಕೆ, ಸೊ 1500 ಪ್ರಭೇದಗಳನ್ನು ಹೊಂದಿರಬೇಕು ಮತ್ತು 70ರಷ್ಟು ಮೂಲ ಸಸ್ಯವರ್ಗ ಅಲ್ಲಿ ನಾಶವಾಗಿರ್ಬೇಕು ಅಥವಾ ಕಳೆದು ಹೋಗಿರಬೇಕು ಅಂತಕ್ಕಂಥದ್ದು. ಅವಾಗ ಅದನ್ನು ಹಾಟ್ಸ್ಪಾಟ್ ಅಂತ ಅವರು ಗುರುತಿಸ್ತಕ್ಕಂಥದ್ದು ಆಗಿರುತ್ತೆ. contain at least 1500 species of vascular plants and have lost at least 70% of its primary native vegetation ಅಂತಕ್ಕಂಥದ್ದು. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಮೆನ್ಷನ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತವು 4 ಜೀವ ವೈವಿಧ್ಯತೆಯ ಬಿಸಿ ತಾಣಗಳನ್ನು ಹೊಂದಿದೆ. ಭಾರತವು 4 ಜೀವ ವೈವಿಧ್ಯತೆಯ ಬಿಸಿ ಏನು ಹಾಟ್ಸ್ಪಾಟ್ ಅಂತ ಹೇಳಿದ್ವಿ ತಾಣಗಳನ್ನು ಹೊಂದಿದೆ. ಅದು ಯಾವುದು? ಓಕೆ, ಸೊ 4 ಯಾವುದ್ಯಾವುದು ಭಾರತದಲ್ಲಿರ್ತಕ್ಕಂಥ ಹಾಟ್ಸ್ಪಾಟ್ಗಳು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರು ಅಂತ ಹೇಳಿದರೆ ಹಿಮಾಲಯ, ಪಶ್ಚಿಮ ಘಟ್ಟಗಳು, ಇಂಡೋ ಬರ್ಮಾ ವಲಯ ಮತ್ತು ಸುಂದರ್ಲ್ಯಾಂಡ್. ಓಕೆ, ಹಿಮಾಲಯ, ಪಶ್ಚಿಮ ಘಟ್ಟಗಳು, ಇಂಡೋ ಬರ್ಮಾ ವಲಯ ಮತ್ತು ಸುಂದರ್ಲ್ಯಾಂಡ್ ಅಂತಕ್ಕಂಥ 4 ಭಾರತದಲ್ಲಿ ಇರ್ತಕ್ಕಂಥ ಹಾಟ್ಸ್ಪಾಟ್ಗಳಾಗಿರುತ್ತೆ. ದ ಹಿಮಾಲಯ, ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದ ಇಂಡೋ ಬರ್ಮಾ ರೀಜನ್ ಆ್ಯಂಡ್ ದ ಸುಂದರ್ಲ್ಯಾಂಡ್. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ, ಸ್ಥಳೀಕ ವ್ಯಾಧಿ ಸಸ್ಯಕ್ಕೆ ಉದಾಹರಣೆಯನ್ನು ಕೊಡಿ. ಸ್ಥಳೀಕ ವ್ಯಾಧಿ ಸಸ್ಯಕ್ಕೆ ಉದಾಹರಣೆ ನೆಪಂಥಿಸ್ ಕಾಜಿಯಾನಮ್, ಓಸರ್ ಓಬ್ಲಾಂಗಮ್, ಬಾಲನೋಪದಾಯಕ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದರೆ. ಸೊ ಇಲ್ಲಿ ಸ್ಥಳೀಕ ವ್ಯಾಧಿ ಸಸ್ಯಕ್ಕೆ ಉದಾಹರಣೆ ಯಾವುದಂತ ಹೇಳಿದರೆ ಫಸ್ಟ್ ಒನ್ ನೆಪಂಥಿಸ್ ಕಾಜಿಯಾನಮ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಇದು ಎಂಡೋಮಿಕ್ ಪ್ಲಾಂಟ್ ಅಂತಂದರೆ ನೆಪಂಥಿಸ್. ನೆಕ್ಸ್ಟ್ ತಳಿ ವೈವಿಧ್ಯತೆಯ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ತಳಿ ವೈವಿಧ್ಯತೆಯ ಪ್ರಾಮುಖ್ಯತೆಯು ಯಾವುದನ್ನು ಒಳಗೊಂಡಿದೆ? ಎಸ್, ಸೊ ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಇದಕ್ಕೆ ಯಾವುದಂತ ಹೇಳಿದರೆ. ಸೊ ನೋಡಿ, ಇಲ್ಲಿ ತಳಿ ವೈವಿಧ್ಯತೆಯು ವ್ಯಕ್ತಿಗೆ ತಕ್ಕ ವಿಭಿನ್ನ ಭೌತಿಕತೆ, ಗುಣ, ವೈಶಿಷ್ಟ್ಯ ವಾರಿಕೆ ಮತ್ತು ಸಾಮರ್ಥ್ಯದ ಅಳವಡಿಕೆ, ಒತ್ತಡ, ವ್ಯಾಧಿಯುತವಾದ ಮತ್ತು ವ್ಯತಿರಿಕ್ತ ಪರಿಸರಾತ್ಮಕ ಸ್ಥಿತಿಗಳನ್ನು ನೀಡುವುದು ಇದು ಬರುತ್ತೆ. ನೆಕ್ಸ್ಟ್ ತಳಿ ವೈವಿಧ್ಯತೆ ಕೀಟಗಳು, ಕಾಯಿಲೆ ಮತ್ತು ಇತರ ಪರಿಸ್ಥಿತಿಗೆ ನಿರೋಧಕತೆಯನ್ನು ತರಬಹುದಾದ ಜೀನ್ಸ್ಗಳಿನ ವಿವಿಧ ವಿಧಗಳನ್ನು ನಿರ್ವಹಿಸುವುದರ ಮೂಲಕ ಆರೋಗ್ಯಕರ ಜನಸಂಖ್ಯೆಗಾಗಿ ಪ್ರಾಮುಖ್ಯತೆಯನ್ನು ನೀಡತಕ್ಕಂಥ ಇದು ಸರಿ ಇದೆ. ನೆಕ್ಸ್ಟ್ ಆನುವಂಶಿಕ ವೈವಿಧ್ಯತೆಯು ಅನಪೇಕ್ಷಿತ ಆನುವಂಶಿಕ ಗುಣಲಕ್ಷಣಗಳ ಪುನರಾವರ್ತತೆಯನ್ನು ಕಡಿಮೆ ಮಾಡುತ್ತದೆ. ಸೊ ಇಲ್ಲಿ 4 ಸಹ ಬರ್ತಕ್ಕಂಥದ್ದು ಮೇಲಿನವುಗಳು ಎಲ್ಲ ಆಗುತ್ತೆ ಆನ್ಸರು. ದ ಇಂಪಾರ್ಟೆನ್ಸ್ ಆಫ್ ಜೆನೆಟಿಕ್ ಡೈವರ್ಸಿಟಿ ಇನ್ವಾಲ್ವ್ಸ್ ಆಪ್ಷನ್ 1, ಆಪ್ಷನ್ 2 ಆ್ಯಂಡ್ ಆಪ್ಷನ್ 3 ಸಹ ಬರ್ತಕ್ಕಂಥದ್ದು ಆನ್ಸರು. ಆಪ್ಷನ್ 4 ಆಲ್ ಆಫ್ ದ ಎಬೋ ಆಗಿರುತ್ತೆ. ನೆಕ್ಸ್ಟು ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಡ್ಯಾಶ್ ಎನ್ನುತ್ತಾರೆ. ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಏನೆನ್ನುತ್ತಾರೆ? ನಿಚ್, ಬಯಮ್, ಹ್ಯಾಬಿಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ನಾವು ಹ್ಯಾಬಿಟೇಟ್ ಅಂತ ಕರಿತೀವಿ. ಹ್ಯಾಬಿಟೇಟ್ ಅಂತ ಹೇಳಿದರೆ ಒಂದು ಏನಂತ ಹೇಳಿದರೆ ಹ್ಯಾಬಿಟೇಟ್ ಮೀನ್ಸ್ ಒಂದು ಪ್ರಾಣಿ ಎಲ್ಲಿ ಇಟ್ ಮೀನ್ಸ್ ವಾಸ ಮಾಡುತ್ತೋ ಅದನ್ನು ನಾವು ಹ್ಯಾಬಿಟೇಟ್ ಅಂತ ಕರಿತಕ್ಕಂಥ. ಇನ್ನು ಕನ್ನಡದಲ್ಲಿ ಇದಕ್ಕಿಂತ ವಾಸಸ್ಥಳ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಹಸುವನ್ನು ಕಟ್ತಕ್ಕಂಥದ್ದು ಅನ್ನೋದ ಕೊಟ್ಟಿಗೆ ಅಥವಾ ಹಟ್ಟಿ ಅಂತ ಹೇಳ್ತೀವಿ. ಅಥವಾ ಈ ಒಂದು ಹುಲಿ ಏನು ಕಲ್ಲಿಂದ ಇರುತ್ತೆ ಗುಹೆ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಹ್ಯಾಬಿಟೇಟ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಡೆನ್ ಅಂತ ಹೇಳ್ಬಹುದು, ಕನ್ನಡದಲ್ಲಿ ಗುಹೆ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ಆ ಒಂದು ಪ್ರದೇಶದಲ್ಲಿ ಆ ಒಂದು ಏನು ಪ್ರಾಣಿಗಳು ವಾಸ ಮಾಡ್ತವೋ ಅದರ ಒಂದು ಮನೆ ಏನಿರುತ್ತೋ ಅದನ್ನು ನಾವು ಹ್ಯಾಬಿಟೇಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ 3 ಹ್ಯಾಬಿಟೇಟ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಇಸ್ ದ ನ್ಯಾಚುರಲ್ ಪ್ಲೇಸ್ ಆಫ್ ಅನ್ ಆರ್ಗನಿಸಮ್ ಆರ್ ಕಮ್ಯುನಿಟಿ ಈಸ್ ನೋನ್ ಆಸ್ ಹ್ಯಾಬಿಟೇಟ್. ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಜಾಗವನ್ನು ನಾವು ಹ್ಯಾಬಿಟೇಟ್ ಅಂತ ಕರೀತಕ್ಕಂಥದ್ದು ಆಗಿರುತ್ತೆ. ಸೊ ನೀವು ನೋಡ್ಕೋಬಹುದಾಗುತ್ತೆ, ಇಲ್ಲಿ ಹ್ಯಾಬಿಟೇಟ್ ಮಾತ್ರ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ನೇರವಾಗಿ ಕ್ವಶನ್ಸ್ನೇ ಕೊಡ್ತಾರೆ, ಈ ಒಂದು ಪ್ರಾಣಿ ಇಲ್ಲಿ ವಾಸ ಮಾಡುತ್ತದೆ ಅಂತ ಕೊಡ್ತಾರೆ. ಹ್ಯಾಬಿಟೇಟ್ನ ನೀವು ಐಡೆಂಟಿಫಿಕೇಶನ್ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಜೇನುನೊಣ ಆಗಿರ್ಬೋದು, ಕುದುರೆನ ಸಾಕ್ತಕ್ಕಂಥ ಒಂದು ಮನೆ ಇರುತ್ತಲ್ಲ, ಸೊ ಅದನ್ನು ಸಹ ಹೇಳ್ತಾ ಹೋಗ್ತಾರೆ. ಮತ್ತು ಈ ಒಂದು ನಾಯಿ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಹಸುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಆ ಒಂದು ಪ್ರದೇಶವನ್ನು ಅದರದ ಒಂದು ಸಪ್ರೇಟಾಗಿ ಒಂದು ಹೆಸರಲ್ಲಿ ಹೇಳ್ತಾರೆ. ಟೋಟಲಾಗಿ ಅದನ್ನು ನಾವು ಹ್ಯಾಬಿಟೇಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಶೇಲ್ಫೋರ್ಡ್ನ ಸಹಿಷ್ಣುತೆ ನಿಯಮದ ಅನುಸಾರ ಜೀವಾಣಿದಾದ್ಯಂತ ಪರಿಸರಾತ್ಮಕ ಅಂಶದ ತಾಳಿಕೆಯ ಮಿತಿಯು ಡ್ಯಾಶನ್ನು ತೋರಿಸುತ್ತದೆ ಅಂತ ಹೇಳಿದರೆ. ಸೊ ನೋಡಿ, ಶೇಲ್ಫೋರ್ಡ್ ಇಸ್ ವೆರಿ ಒಂದು ರೇರ್ ವರ್ಡ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಇದು ಬಂದು ಹೆಚ್ಚಿನ ಜನಸಂಖ್ಯೆ ಗಾತ್ರದೊಂದಿಗೆ ವಿಸ್ತೃತ ವಿತರಣೆ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 2.
ನೆಕ್ಸ್ಟ್ ಆಹಾರ ಸರಪಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಹೇಳಿದರೆ, ಆಹಾರ ಸರಪಳಿ ಅಂತ ಹೇಳಿದಾಗ ಯಾವ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗಡೆ ಆಪ್ಷನಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳಿದಾಗ, ಸೊ ಆಹಾರ ಸರಪಳಿಯ ಪ್ರತಿಯೊಂದು ಘಟಕಾಂಶವನ್ನು, ಸೊ ಇಲ್ಲಿ ಆಹಾರ ಸರಪಳಿಯು ಪ್ರತಿಯೊಂದು ಘಟಕಾಂಶವು ಪೋಷಕ ಮಟ್ಟವನ್ನು ರೂಪಿಸಿದೆ, ಇದು ಸರಿ ಇರ್ತಕ್ಕಂಥದ್ದು. ವಿಭಿನ್ನ ಆಹಾರ ಸರಪಳಿಗಳ ನಡುವಿನ ಅಂತರ ಸಂಪರ್ಕವನ್ನು ಆಹಾರ ಜಾಲವೆಂದು ಸಹ ಕರೆಯುತ್ತಾರೆ, ಹೌದು. ಪೌಷ್ಟಿಕಾಂಶ ಸಂಬಂಧವಾಗಿ ರಚನೆಯಾದ ಎಲ್ಲ ಸರಪಳಿಗಳನ್ನು ಶಕ್ತಿಯ ಹರಿವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಳಸಲಾಗುತ್ತೆ, ಹೌದು ಇದು. ಸೊ ಇಲ್ಲಿ ಮೇಲಿನ ಎಲ್ಲವುಗಳು ಸರಿ ಇರ್ತಕ್ಕಂಥದ್ದು ಆಗಿರುತ್ತೆ. ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಫುಡ್ ಚೈನ್, ಆಲ್ ಆಫ್ ದ ಹೆಬೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಪಾಂಡ್ ಎಕೋಸಿಸ್ಟಮ್ನ ಶ್ವಾಸನವು ಉತ್ಪಾದಕತೆಗಿಂತಲೂ ಕಡಿಮೆ ಇರುವ ತಳದ ಪ್ರದೇಶವನ್ನು ಡ್ಯಾಶ್ ಆಗಿ ಕರೆಯಲಾಗುತ್ತದೆ. ಪ್ರೊಪಂಡಲ್ ಝೋನ್, ಟೈಡಲ್ ಝೋನ್, ಬೆಂಥಿಕ್ ಝೋನ್, ಲಿಮ್ನಾಟಿಕ್ ಝೋನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಒಂದು ಪ್ರೊಪಂಡಲ್ ಝೋನ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ನೋಡಿ ಇಲ್ಲಿದೆ ಲಿಮ್ನಾಟಿಕ್ ಝೋನು ಮತ್ತು ಎಪೋಂಟಿಕ್ ಝೋನು, ಪ್ರೊಪಂಡಲ್ ಝೋನು. ಸೊ ಪ್ರೊಪಂಡಲ್ ಝೋನ್ ಲಾಸ್ಟಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಿಮ್ನಾಟಿಕ್ ಝೋನು ಫಸ್ಟ್ ಬರ್ತಕ್ಕಂಥದ್ದು, ಲಿಮ್ನಾಟಿಕ್ ಝೋನು ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥದ್ದು, ಲಾಸ್ಟ್ ಎಂಡಿಂಗಲ್ಲಿ ಬರ್ತಕ್ಕಂಥದ್ದು ಈ ಒಂದು ಪ್ರೊಫಂಡಲ್ ಝೋನ್, ಫುಲ್ ಕೆಳಗಡೆ ಥರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇಸ್ ಆಪ್ಷನ್ 1. ಸೊ ಫುಲ್ ತಳದಲ್ಲಿ ಬರ್ತಕ್ಕಂಥದ್ದು ಇದಾಗಿರುತ್ತೆ. ಫಸ್ಟ್ ಮೇಲ್ಗಡೆ ಬರ್ತಕ್ಕಂಥದ್ದು ಲಿಮ್ನಾಸ್ಟಿಕ್ ಝೋನ್ ಆಗಿರ್ತಕ್ಕಂಥದ್ದು.